ನವಗ್ರಾಮದಲ್ಲಿ ಭೂಕುಸಿತದ ಆತಂಕ ಈಗ ಎದುರಾಗಿದೆ. ಈಗಾಗಲೇ ಮಣ್ಣು ಕುಸಿದಿದೆ, ಮತ್ತಷ್ಟು ಮಣ್ಣು ಕುಸಿಯುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿ ಕೆಲವರು ಮನೆ ಖಾಲಿ ಮಾಡಿ ಹೋಗ್ತಾ ಇದ್ರೆ, ಇನ್ನುಳಿದಂತವರು ಅಲ್ಲೇ ಇದ್ದು ಆತಂಕದಲ್ಲೇ ಜೀವನ ಕಳೆಯುವಂತ ಪರಿಸ್ಥಿತಿ ಎದುರಾಗಿದೆ. ಮಡಿಕೇರಿಯಲ್ಲಿ ಭೂಕುಸಿತದ ಆತಂಕ, ನವಗ್ರಾಮದ ನಿವಾಸಿಗಳು ಕಂಗಾಲು. ಬಿರುಕು ಬಿಟ್ಟಿರುವ ಭೂಮಿ, ಭೂಕುಸಿತ ಜಾಗಕ್ಕೆ ಟಾರ್ಪಲ್ ಅಳವಡಿಕೆ, ಬೀಗ ಹಾಕಿರುವ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಮಡಿಕೇರಿ ಸಮೀಪದ ನವಗ್ರಾಮದಲ್ಲಿ. ಮೇಕೇರಿ ಗ್ರಾಮ ಪಂಚಾಯಿತಿ ಈ ನವಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿವೆ. ಬೆಟ್ಟದ ಮೇಲಿನ ನಿವಾಸಿಗಳಲ್ಲಿ ಮಳೆ ಹೆಚ್ಚಾದಂತೆ ಆತಂಕ ಶುರುವಾಗುತ್ತಿದೆ. ಕುಸಿಯುವಂತ ಆತಂಕ ಇದೆ. ಮತ್ತು ಇಲ್ಲಿ ಟಾರ್ಪಲ್ ಏನು ಹಾಕಿದ್ದಾರೆ, ಟಾರ್ಪಲ್ ಹಾಕಿದ ಕಡೆ ಅಲ್ಲಿ ಬಿರುಕು ಬಿಟ್ಟಿರುವಂತದ್ದು, ಬಿರುಕು ಬಿಟ್ಟಿದ್ದರಿಂದ ಅಲ್ಲಿ ಟಾರ್ಪಲ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಉದ್ದ ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಮಣ್ಣು ಬಿರುಕು ಬಿಟ್ಟಿರುವಂತದ್ದು. ಕೆಳಗಡೆ ಮನೆ ಹಿಂದೆ ಭೂಕುಸಿತ ಆದಾಗ ಕೆಳಗಡೆ ಮನೆಗೆ ಹೋಗಿ ಅಲ್ಲಿ ಬಿದ್ದಿರುವಂತದ್ದು ಮಣ್ಣು. ಅದರಿಂದ ಅವರೆಲ್ಲ ಆತಂಕದಲ್ಲೇ ಇದ್ದಾರೆ. ಅವರು ಇಲ್ಲಿ ಮನೆ ಖಾಲಿ ಮಾಡಬೇಕಂತ ಹೇಳಿ ಮೇಕೇರಿ ಗ್ರಾಮ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಇವರು ಎಲ್ಲಿಗೆ ಹೋಗೋದಂತ ಹೇಳಿ ಇವರು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಮನೆಗಳ ಸಮೀಪದಲ್ಲಿ ಭೂಕುಸಿತವಾಗಿದ್ದು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಆದ್ದರಿಂದ ಭೂಮಿ ಬಿರುಕು ಬಿಟ್ಟ ಜಾಗಕ್ಕೆ ಟಾರ್ಪಲ್ ಅಳವಡಿಸಲಾಗಿದ್ದು, ಮಣ್ಣು ಕುಸಿದ ಪರಿಣಾಮ ಭಯದಿಂದ 3 ಮನೆಯವರು ಬೀಗ ಹಾಕಿ ಬೇರೆಡೆ ತೆರಳಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳು ಆತಂಕದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಸಮಸ್ಯೆ ಬರೆ ಜರಿದು ಬೀಳ್ತಾ ಇದೆ. ನಮಗೆ ವರ್ಷಂಪ್ರತಿ ಹಾಗೆ ಆಗ್ತಾ ಇದೆ. ಅಂದ್ರೆ ಅದೇ ಭಯದಲ್ಲಿ ಬದುಕ್ತಾ ಇದ್ದೀವಿ ನಾವು ಯಾವಾಗಲೂ. ಆಮೇಲೆ ಪುನಃ ಬಿರುಕು ಬಿಟ್ಟಿದೆ. 2018ರಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದ ಬಳಿಕ ಮಳೆಗಾಲ ಬಂತೆಂದರೆ ಮಡಿಕೇರಿ ನಿವಾಸಿಗಳಲ್ಲಿ ಆತಂಕ ಶುರುವಾಗುತ್ತದೆ. ಅದೃಷ್ಟವಶಾತ್ ಈ ಬಾರಿ ಆಗಾಗ ವರುಣನ ಅಬ್ಬರ ಕಡಿಮೆಯಾಗುತ್ತಿರುವುದು ಜನತೆ ನಿಟ್ಟುಸಿರು ಬಿಡುವಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತದ ಆತಂಕ ಈಗ ಎದುರಾಗಿದೆ. ಈಗಾಗಲೇ ಮಣ್ಣು ಕುಸಿದಿದೆ, ಮತ್ತಷ್ಟು ಮಣ್ಣು ಕುಸಿಯುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿ ಕೆಲವರು ಮನೆ ಖಾಲಿ ಮಾಡಿ ಹೋಗ್ತಾ ಇದ್ರೆ, ಇನ್ನುಳಿದಂತವರು ಅಲ್ಲೇ ಇದ್ದು ಆತಂಕದಲ್ಲೇ ಜೀವನ ಕಳೆಯುವಂತ ಪರಿಸ್ಥಿತಿ ಎದುರಾಗಿದೆ. ಮಡಿಕೇರಿಯಲ್ಲಿ ಭೂಕುಸಿತದ ಆತಂಕ, ನವಗ್ರಾಮದ ನಿವಾಸಿಗಳು ಕಂಗಾಲು. ಬಿರುಕು ಬಿಟ್ಟಿರುವ ಭೂಮಿ, ಭೂಕುಸಿತ ಜಾಗಕ್ಕೆ ಟಾರ್ಪಲ್ ಅಳವಡಿಕೆ, ಬೀಗ ಹಾಕಿರುವ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಮಡಿಕೇರಿ ಸಮೀಪದ ನವಗ್ರಾಮದಲ್ಲಿ. ಮೇಕೇರಿ ಗ್ರಾಮ ಪಂಚಾಯಿತಿ ಈ ನವಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿವೆ. ಬೆಟ್ಟದ ಮೇಲಿನ ನಿವಾಸಿಗಳಲ್ಲಿ ಮಳೆ ಹೆಚ್ಚಾದಂತೆ ಆತಂಕ ಶುರುವಾಗುತ್ತಿದೆ. ಕುಸಿಯುವಂತ ಆತಂಕ ಇದೆ. ಮತ್ತು ಇಲ್ಲಿ ಟಾರ್ಪಲ್ ಏನು ಹಾಕಿದ್ದಾರೆ, ಟಾರ್ಪಲ್ ಹಾಕಿದ ಕಡೆ ಅಲ್ಲಿ ಬಿರುಕು ಬಿಟ್ಟಿರುವಂತದ್ದು, ಬಿರುಕು ಬಿಟ್ಟಿದ್ದರಿಂದ ಅಲ್ಲಿ ಟಾರ್ಪಲ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಉದ್ದ ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಮಣ್ಣು ಬಿರುಕು ಬಿಟ್ಟಿರುವಂತದ್ದು. ಕೆಳಗಡೆ ಮನೆ ಹಿಂದೆ ಭೂಕುಸಿತ ಆದಾಗ ಕೆಳಗಡೆ ಮನೆಗೆ ಹೋಗಿ ಅಲ್ಲಿ ಬಿದ್ದಿರುವಂತದ್ದು ಮಣ್ಣು. ಅದರಿಂದ ಅವರೆಲ್ಲ ಆತಂಕದಲ್ಲೇ ಇದ್ದಾರೆ. ಅವರು ಇಲ್ಲಿ ಮನೆ ಖಾಲಿ ಮಾಡಬೇಕಂತ ಹೇಳಿ ಮೇಕೇರಿ ಗ್ರಾಮ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಇವರು ಎಲ್ಲಿಗೆ ಹೋಗೋದಂತ ಹೇಳಿ ಇವರು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಮನೆಗಳ ಸಮೀಪದಲ್ಲಿ ಭೂಕುಸಿತವಾಗಿದ್ದು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಆದ್ದರಿಂದ ಭೂಮಿ ಬಿರುಕು ಬಿಟ್ಟ ಜಾಗಕ್ಕೆ ಟಾರ್ಪಲ್ ಅಳವಡಿಸಲಾಗಿದ್ದು, ಮಣ್ಣು ಕುಸಿದ ಪರಿಣಾಮ ಭಯದಿಂದ 3 ಮನೆಯವರು ಬೀಗ ಹಾಕಿ ಬೇರೆಡೆ ತೆರಳಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳು ಆತಂಕದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಸಮಸ್ಯೆ ಬರೆ ಜರಿದು ಬೀಳ್ತಾ ಇದೆ. ನಮಗೆ ವರ್ಷಂಪ್ರತಿ ಹಾಗೆ ಆಗ್ತಾ ಇದೆ. ಅಂದ್ರೆ ಅದೇ ಭಯದಲ್ಲಿ ಬದುಕ್ತಾ ಇದ್ದೀವಿ ನಾವು ಯಾವಾಗಲೂ. ಆಮೇಲೆ ಪುನಃ ಬಿರುಕು ಬಿಟ್ಟಿದೆ. 2018ರಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದ ಬಳಿಕ ಮಳೆಗಾಲ ಬಂತೆಂದರೆ ಮಡಿಕೇರಿ ನಿವಾಸಿಗಳಲ್ಲಿ ಆತಂಕ ಶುರುವಾಗುತ್ತದೆ. ಅದೃಷ್ಟವಶಾತ್ ಈ ಬಾರಿ ಆಗಾಗ ವರುಣನ ಅಬ್ಬರ ಕಡಿಮೆಯಾಗುತ್ತಿರುವುದು ಜನತೆ ನಿಟ್ಟುಸಿರು ಬಿಡುವಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತದ ಆತಂಕ ಈಗ ಎದುರಾಗಿದೆ. ಈಗಾಗಲೇ ಮಣ್ಣು ಕುಸಿದಿದೆ, ಮತ್ತಷ್ಟು ಮಣ್ಣು ಕುಸಿಯುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿ ಕೆಲವರು ಮನೆ ಖಾಲಿ ಮಾಡಿ ಹೋಗ್ತಾ ಇದ್ರೆ, ಇನ್ನುಳಿದಂತವರು ಅಲ್ಲೇ ಇದ್ದು ಆತಂಕದಲ್ಲೇ ಜೀವನ ಕಳೆಯುವಂತ ಪರಿಸ್ಥಿತಿ ಎದುರಾಗಿದೆ. ಮಡಿಕೇರಿಯಲ್ಲಿ ಭೂಕುಸಿತದ ಆತಂಕ, ನವಗ್ರಾಮದ ನಿವಾಸಿಗಳು ಕಂಗಾಲು.
ಬಿರುಕು ಬಿಟ್ಟಿರುವ ಭೂಮಿ, ಭೂಕುಸಿತ ಜಾಗಕ್ಕೆ ಟಾರ್ಪಲ್ ಅಳವಡಿಕೆ, ಬೀಗ ಹಾಕಿರುವ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಮಡಿಕೇರಿ ಸಮೀಪದ ನವಗ್ರಾಮದಲ್ಲಿ. ಮೇಕೇರಿ ಗ್ರಾಮ ಪಂಚಾಯಿತಿ ಈ ನವಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿವೆ. ಬೆಟ್ಟದ ಮೇಲಿನ ನಿವಾಸಿಗಳಲ್ಲಿ ಮಳೆ ಹೆಚ್ಚಾದಂತೆ ಆತಂಕ ಶುರುವಾಗುತ್ತಿದೆ. ಕುಸಿಯುವಂತ ಆತಂಕ ಇದೆ ಮತ್ತು ಇಲ್ಲಿ ಟಾರ್ಪಲ್ ಏನು ಹಾಕಿದ್ದಾರೆ, ಟಾರ್ಪಲ್ ಹಾಕಿದ ಕಡೆ ಅಲ್ಲಿ ಬಿರುಕು ಬಿಟ್ಟಿರುವಂತದ್ದು, ಬಿರುಕು ಬಿಟ್ಟಿದ್ದರಿಂದ ಅಲ್ಲಿ ಟಾರ್ಪಲ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಮಣ್ಣು ಬಿರುಕು ಬಿಟ್ಟಿರುವಂತದ್ದು. ಕೆಳಗಡೆ ಮನೆ ಹಿಂದೆ ಭೂಕುಸಿತ ಆದಾಗ ಕೆಳಗಡೆ ಮನೆಗೆ ಹೋಗಿ ಅಲ್ಲಿ ಬಿದ್ದಿರುವಂತದ್ದು ಮಣ್ಣು. ಅದರಿಂದ ಅವರೆಲ್ಲ ಆತಂಕದಲ್ಲೇ ಇದ್ದಾರೆ. ಅವರು ಇಲ್ಲಿ ಮನೆ ಖಾಲಿ ಮಾಡಬೇಕಂತ ಹೇಳಿ ಮೇಕೇರಿ ಗ್ರಾಮ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಇವರು ಎಲ್ಲಿಗೆ ಹೋಗೋದಂತ ಹೇಳಿ ಇವರು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಮನೆಗಳ ಸಮೀಪದಲ್ಲಿ ಭೂಕುಸಿತವಾಗಿದ್ದು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಆದ್ದರಿಂದ ಭೂಮಿ ಬಿರುಕು ಬಿಟ್ಟ ಜಾಗಕ್ಕೆ ಟಾರ್ಪಲ್ ಅಳವಡಿಸಲಾಗಿದ್ದು ಮಣ್ಣು ಕುಸಿದ ಪರಿಣಾಮ ಭಯದಿಂದ 3 ಮನೆಯವರು ಬೀಗ ಹಾಕಿ ಬೇರೆಡೆ ತೆರಳಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳು ಆತಂಕದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಸಮಸ್ಯೆ ಬರೆ ಜರಿದು ಬೀಳ್ತಾ ಇದೆ. ನಮಗೆ ವರ್ಷಂಪ್ರತಿ ಹಾಗೆ ಆಗ್ತಾ ಇದೆ. ಅಂದ್ರೆ ಅದೇ ಭಯದಲ್ಲಿ ಬಗ್ತಾ ಇದ್ದೀವಿ ನಾವು ಯಾವಾಗಲೂ. ಆಮೇಲೆ ಪುನಃ ಬಿರುಕು ಬಿಟ್ಟಿದೆ. 2018ರಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದ ಬಳಿಕ ಮಳೆಗಾಲ ಬಂತೆಂದರೆ ಮಡಿಕೇರಿ ನಿವಾಸಿಗಳಲ್ಲಿ ಆತಂಕ ಶುರುವಾಗುತ್ತದೆ. ಅದೃಷ್ಟವಶಾತ್ ಈ ಬಾರಿ ಆಗಾಗ ವರುಣನ ಅಬ್ಬರ ಕಡಿಮೆಯಾಗುತ್ತಿರುವುದು ಜನತೆ ನಿಟ್ಟುಸಿರು ಬಿಡುವಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತದ ಆತಂಕ ಈಗ ಎದುರಾಗಿದೆ. ಈಗಾಗಲೇ ಮಣ್ಣು ಕುಸಿದಿದೆ, ಮತ್ತಷ್ಟು ಮಣ್ಣು ಕುಸಿಯುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿ ಕೆಲವರು ಮನೆ ಖಾಲಿ ಮಾಡಿ ಹೋಗ್ತಾ ಇದ್ರೆ, ಇನ್ನುಳಿದಂತವರು ಅಲ್ಲೇ ಇದ್ದು ಆತಂಕದಲ್ಲೇ ಜೀವನ ಕಳೆಯುವಂತ ಪರಿಸ್ಥಿತಿ ಎದುರಾಗಿದೆ. ಮಡಿಕೇರಿಯಲ್ಲಿ ಭೂಕುಸಿತದ ಆತಂಕ, ನವಗ್ರಾಮದ ನಿವಾಸಿಗಳು ಕಂಗಾಲು. ಬಿರುಕು ಬಿಟ್ಟಿರುವ ಭೂಮಿ, ಭೂಕುಸಿತ ಜಾಗಕ್ಕೆ ಟಾರ್ಪಲ್ ಅಳವಡಿಕೆ, ಬೀಗ ಹಾಕಿರುವ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಮಡಿಕೇರಿ ಸಮೀಪದ ನವಗ್ರಾಮದಲ್ಲಿ. ಮೇಕೇರಿ ಗ್ರಾಮ ಪಂಚಾಯಿತಿ ಈ ನವಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿವೆ. ಬೆಟ್ಟದ ಮೇಲಿನ ನಿವಾಸಿಗಳಲ್ಲಿ ಮಳೆ ಹೆಚ್ಚಾದಂತೆ ಆತಂಕ ಶುರುವಾಗುತ್ತಿದೆ. ಕುಸಿಯುವಂತ ಆತಂಕ ಇದೆ ಮತ್ತು ಇಲ್ಲಿ ಟಾರ್ಪಲ್ ಏನು ಹಾಕಿದ್ದಾರೆ, ಟಾರ್ಪಲ್ ಹಾಕಿದ ಕಡೆ ಅಲ್ಲಿ ಬಿರುಕು ಬಿಟ್ಟಿರುವಂತದ್ದು, ಬಿರುಕು ಬಿಟ್ಟಿದ್ದರಿಂದ ಅಲ್ಲಿ ಟಾರ್ಪಲ್ ಹಾಕಿದ್ದಾರೆ. ಸಂಪೂರ್ಣವಾಗಿ ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಮಣ್ಣು ಬಿರುಕು ಬಿಟ್ಟಿರುವಂತದ್ದು. ಕೆಳಗಡೆ ಮನೆ ಹಿಂದೆ ಭೂಕುಸಿತ ಆದಾಗ ಕೆಳಗಡೆ ಮನೆಗೆ ಹೋಗಿ ಅಲ್ಲಿ ಬಿದ್ದಿರುವಂತದ್ದು ಮಣ್ಣು. ಅದರಿಂದ ಅವರೆಲ್ಲ ಆತಂಕದಲ್ಲೇ ಇದ್ದಾರೆ. ಅವರು ಇಲ್ಲಿ ಮನೆ ಖಾಲಿ ಮಾಡಬೇಕಂತ ಹೇಳಿ ಮೇಕೇರಿ ಗ್ರಾಮ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಇವರು ಎಲ್ಲಿಗೆ ಹೋಗೋದಂತ ಹೇಳಿ ಇವರು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಗೆ ಮನೆಗಳ ಸಮೀಪದಲ್ಲಿ ಭೂಕುಸಿತವಾಗಿದ್ದು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಆದ್ದರಿಂದ ಭೂಮಿ ಬಿರುಕು ಬಿಟ್ಟ ಜಾಗಕ್ಕೆ ಟಾರ್ಪಲ್ ಅಳವಡಿಸಲಾಗಿದ್ದು ಮಣ್ಣು ಕುಸಿದ ಪರಿಣಾಮ ಭಯದಿಂದ 3 ಮನೆಯವರು ಬೀಗ ಹಾಕಿ ಬೇರೆಡೆ ತೆರಳಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳು ಆತಂಕದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಸಮಸ್ಯೆ ಬರೆ ಜರಿದು ಬೀಳ್ತಾ ಇದೆ. ನಮಗೆ ವರ್ಷಂಪ್ರತಿ ಹಾಗೆ ಆಗ್ತಾ ಇದೆ. ಅಂದ್ರೆ ಅದೇ ಭಯದಲ್ಲಿ ಬಗ್ತಾ ಇದ್ದೀವಿ ನಾವು ಯಾವಾಗಲೂ. ಆಮೇಲೆ ಪುನಃ ಬಿರುಕು ಬಿಟ್ಟಿದೆ. 2018ರಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದ ಬಳಿಕ ಮಳೆಗಾಲ ಬಂತೆಂದರೆ ಮಡಿಕೇರಿ ನಿವಾಸಿಗಳಲ್ಲಿ ಆತಂಕ ಶುರುವಾಗುತ್ತದೆ. ಅದೃಷ್ಟವಶಾತ್ ಈ ಬಾರಿ ಆಗಾಗ ವರುಣನ ಅಬ್ಬರ ಕಡಿಮೆಯಾಗುತ್ತಿರುವುದು ಜನತೆ ನಿಟ್ಟುಸಿರು ಬಿಡುವಂತಾಗಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತದ ಆತಂಕ ಈಗ ಎದುರಾಗಿದೆ. ಈಗಾಗಲೇ ಮಣ್ಣು ಕುಸಿದಿದೆ, ಮತ್ತಷ್ಟು ಮಣ್ಣು ಕುಸಿಯುವಂತ ಸಾಧ್ಯತೆ ಕೂಡ ಇದೆ. ಇಲ್ಲಿ ಕೆಲವರು ಮನೆ ಖಾಲಿ ಮಾಡಿ ಹೋಗ್ತಾ ಇದ್ರೆ, ಇನ್ನುಳಿದಂತವರು ಅಲ್ಲೇ ಇದ್ದು ಆತಂಕದಲ್ಲೇ ಜೀವನ ಕಳೆಯುವಂತ ಪರಿಸ್ಥಿತಿ ಎದುರಾಗಿದೆ. ಮಡಿಕೇರಿಯಲ್ಲಿ ಭೂಕುಸಿತದ ಆತಂಕ,